ಏನ್ ನೋಡ್ತಾ ಇದ್ದೀರಾ ನೀವು? ಕಾತುರದಿಂದ ಕಾಯ್ತಿದ್ದಂತ ದೃಶ್ಯ ಇವಾಗ ಬರ್ತಾ ಇದೆ ನೋಡಿ. ಇದೇ ಡಬಲ್ ಡೆಕ್ಕರ್ ಫ್ಲೈ ಓವರ್. ಕೆಳಗಡೆ ರೋಡು, ರೋಡ್ ಮೇಲೆ ರೈಲು ಅಂತ. ನಾವು ಮೊದಲೆಲ್ಲ ಸಿಲ್ಕ್ ಬೋರ್ಡ್ ಅಂದ್ರೆ ಇಡೀ ಬೆಂಗಳೂರಲ್ಲೇ ಫೇಮಸ್ಸು ಆ ಸಿಲ್ಕ್ ಬೋರ್ಡ್ ಸಿಗ್ನಲ್ ಅಂತಂದ್ರೆ. ಅಷ್ಟು ಜಾಮ್ ಆಗಿ ಇರುವಂತ ಒಂದು ಸಿಗ್ನಲ್. ವೀಕ್ಷಕರೇ, ರೈಟ್ ಸೈಡ್ ಅಲ್ಲಿ ಕಾಣಿಸ್ತಾ ಇರುವಂತದ್ದೇ ಡಬಲ್ ಡೆಕ್ಕರ್ ಫ್ಲೈ ಓವರ್. ಅದರಲ್ಲಿ ಬೆಂಗಳೂರಲ್ಲಿ ಪ್ರಪ್ರಥಮ ಬಾರಿಗೆ ಓಪನ್ ಆಗಿರುವಂತ ಡಬಲ್ ಡೆಕ್ಕರ್ ಫ್ಲೈ ಓವರ್. ಹೌದೌದು. ಎಲ್ಲರಿಗೂ ನಮಸ್ಕಾರ. ಈ ದಿನ ಭಾನುವಾರ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಏಷ್ಯಾದಲ್ಲಿ ಅಂತ ಗೊತ್ತಿಲ್ಲ, ಬಟ್ ಬೆಂಗಳೂರಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಡಬಲ್ ಡೆಕ್ಕರ್ ಫ್ಲೈಓವರ್ ಓಪನ್ ಆಗಿದೆ. ಯಾವುದೋ ಒಂದು ಹಳೆ ಮೂವಿ ನೋಡಿದೆ ನಾನು. ಕೆಳಗಡೆ ರೋಡು, ರೋಡ್ ಮೇಲೆ ರೈಲು ಅಂತ. ಅದೇ ಥರ ಒಂದು ಫ್ಲೈಓವರ್ ಓಪನ್ ಆಗಿದೆ. ಅದನ್ನು ನೋಡೋಣ ಅಂತ ಹೋಗ್ತಿದ್ದೀವಿ. ಬನ್ನಿ, ನಾವು ನೋಡಿಕೊಂಡು ನಿಮಗೂ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಎಲ್ಲಿ ಅಂದರೆ JP ನಗರ ರಾಘವೇಂದ್ರ ಸ್ವಾಮಿ ಮಠದಿಂದ ಸಿಲ್ಕ್ ಬೋರ್ಡ್ ತನಕ ಆ ಫ್ಲೈಓವರ್ನ ನೋಡ್ಕೊಬರಕ್ಕೆ ಹೋಗ್ತಾಯಿದ್ದೀವಿ. ಬನ್ನಿ ನೋಡೋಣ ಹೆಂಗಿದೆ ಫ್ಲೈಓವರ್ ಅಂತ. ಇವತ್ತಿನ ಬೆಂಗಳೂರಿನ ವಾತಾವರಣ ಹೆಂಗಿದೆ ಅಂತಂದರೆ ಫುಲ್ಲು ಮೋಡ ಕವಿದ ವಾತಾವರಣ. ಮಳೆ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ ಎಷ್ಟೊತ್ತಿ ಮಳೆ ಬರುತ್ತೆ ಏನು ಅಂತ. ಆದ್ರೂ ನೋಡ್ಕೊಬರೋಣ ಅಂತ ಹೋಗ್ತಿದ್ದೀವಿ. ನಾನು ಮತ್ತು ನಮ್ಮ ಸ್ನೇಹಿತರಾದಂಥ ರಕ್ಷಿತ್ ಅವರು ಕಾಣಿಸ್ತಿಲ್ಲ, ಹೆಲ್ಮೆಟ್ ಹಾಕ್ಕೊಂಡಿದ್ದಾರೆ. ಯಾವಾಗಲೂ ಹೆಲ್ಮೆಟ್ ಹಾಕ್ಕೊಂಡೇ ಇರೋವಂಥ ಅಭ್ಯಾಸ ಅವರಿಗೆ, ಅದಕ್ಕೆ ಯಾರಿಗೂ ಕಾಣಿಸ್ಕೊಳಲ್ಲ. ಬನ್ನಿ ಹೋಗೋಣ. ನಾವು ಇವಾಗ ACS ಲೇಔಟಲ್ಲಿ ಇದ್ದೀವಿ. ಇಲ್ಲಿಂದ ಹೋಗ್ಬಿಟ್ಟು ಚೂರು ಪೆಟ್ರೋಲ್ ಬೇರೆ ಕಮ್ಮಿ ಇದೆ, ಪೆಟ್ರೋಲ್ ಹಾಕ್ಸ್ಕೊಂಡು ಮುಂದೆ ಹೋಗೋಣ. ಭಾನುವಾರ ದಿನ ರಜೆ ಏನ್ರು ನಿನ್ಗೆ ಯಾಕೆ ಆಮೇಲೆ? ಬೆಂಗಳೂರಿನ ವಾತಾವರಣ ನೋಡಿ ಎಷ್ಟು ಕೂಲಾಗಿದೆ ಅಂದರೆ ಫುಲ್ಲು ಮೋಡ ಕವಿದ ವಾತಾವರಣ ಇದೆ. ನಮ್ಮೂರಲ್ಲಂತೂ ಈ ಸತಿ ಮಳೆ ಸುರಿತಿರ್ಬೋದು, ಆದರೆ ಬೆಂಗಳೂರಲ್ಲಿ ಮಾತ್ರ ಎಷ್ಟು ಕೂಲಾಗಿರೋ ವೆದರ್ ಇರೋದೆಲ್ಲ ಚಿಲ್ಲಾಗಿರುತ್ತೆ ಮಾತ್ರ. ಈ ಸಿಗ್ನಲ್ ಏನಿದೆ ಇದು ಬೊಮ್ಮನಹಳ್ಳಿ ಸಿಗ್ನಲ್. ನಾನು ಬೆಂಗಳೂರಿಗೆ ಬಂದಲ್ಲಿಂದ ಈ ಸಿಗ್ನಲಿಗೆ ಬಂದಿದ್ದೀನಿ. ಒಂದು ದಿನ ವಿತೌಟ್ ಸಿಗ್ನಲ್ ಹೋಗಿದ್ದೇ ಇಲ್ಲ, ಹಿಸ್ಟ್ರಿನೇ ಇಲ್ಲ. ಬನ್ನಿ, ಇಲ್ಲೊಂದು ಪೆಟ್ರೋಲ್ ಬಂಕ್ ಇದೆ, ರೂಪನಗರ ಪೆಟ್ರೋಲ್ ಬಂಕ್. ಇನ್ನೊಂದು ಪೆಟ್ರೋಲ್ ಬಂಕು. ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ಲಿಂದ ಮುಂದೆ ಹೋಗೋಣ. ಇನ್ನೊಂದು ಸ್ಕಾರ್ಪಿಯೋ ಏನು ಪಾಸ್ ಆಯಿತು, ಅದರಲ್ಲಿ ಎಷ್ಟು ಜನ ಇದ್ರು ಅಂದರೆ ಅಷ್ಟು ಜನ ತುಂಬಿದ್ದೀರಾ. ಇದೇ ರೂಪನಗರ. ಆ್ಯಕ್ಚುಲಿ ಇದರಿಂದ ಮುಂದೆ ಹೋದರೆ ಸಿಲ್ಕ್ ಬೋರ್ಡಿಂದ ಆ ಫ್ಲೈಓವರ್ ಸ್ಟಾರ್ಟ್ ಆಗಬೇಕು, ಡಬಲ್ ಡೆಕ್ಕರ್. ಆ್ಯಕ್ಚುಲಿ ನಾವು ಎಲೆಕ್ಟ್ರಾನ್ ಸಿಟಿ ಕಡೆಯಿಂದ BTMಗೆ ಹೋಗಲ್ಲಿ ಫ್ಲೈಓವರು ಇನ್ನೂ ಓಪನ್ ಆಗಿಲ್ಲ, ಕಾಮಗಾರಿ ಇಲ್ಲಿದೆ. ಬಟ್ JP ನಗರದಿಂದ ರೋಡೇ ಓಪನ್ ಆಗಿಲ್ಲ. ನಾವು ಸರಿಸ್ ರೋಡ್ ಕಡೆಯಿಂದ ಇಲ್ಲೇನಾದ್ರು ರೈಟ್ ತೊಗೊಂಡು ಹೋದರೆ ನೋಡಿ, ರೈಟ್ ತೊಗೊಂಡು ಹೋದರೆ ನಾವು ಮಡಿವಾಳದ ಕಡೆ ಹೋಗ್ತೀವಿ. ಬಟ್ ನಾವೀಗ ಹೋಗ್ಬೇಕಾಗಿರೋದು BTM ಕಡೆ, ಹಂಗಾಗಿ ಲೆಫ್ಟ್ ತೊಗೊಂಡಿದ್ದೀವಿ. ಇದೇನು ಮೇಲ್ಗಡೆ ಕಾಣಿಸ್ತಿದೆ ಮೆಟ್ರೋ ಲೈನು. ಈ ಮೆಟ್ರೋ ಲೈನ್ ಇನ್ನೂ ಓಪನ್ ಆಗಿಲ್ಲ. ಇದು ಪರ್ಪಲ್ ಲೈನು ಅನಿಸುತ್ತೆ, ನಂಗೂ ಮರ್ತೋಗಿದೆ ಯಾವ ಲೈನು ಅಂತ. ಈ ಲೇನ್ ಮುಂದೆ ಕಾಣಿಸ್ತಿದೆ ನೋಡಿ, ನೀವು ನೋಡ್ತಾ ಇರ್ಬೋದು. ಈಗ ಮುಂದೆ ಏನು ಕಾಣಿಸ್ತಿದೆ, ಇದೊಂದು ಸರ್ಕಲ್ ಅವಾಯ್ಡ್ ಮಾಡೋಕ್ಕೋಸ್ಕರ ಒಂದು ಇದೇ ಸಿಲ್ಕ್ ಬೋರ್ಡ್ ಸಿಗ್ನಲ್. ಬೆಂಗಳೂರಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಸಿಲ್ಕ್ ಬೋರ್ಡ್ ಸಿಗ್ನಲ್ ಅಂದರೆ ಏನು, ಸಿಲ್ಕ್ ಬೋರ್ಡ್ ಸಿಗ್ನಲ್ ಟ್ರಾಫಿಕ್ ಅಂದರೆ ಏನು ಅಂತ. ಎಷ್ಟೊಂದು ಜನ ಸಿಲ್ಕ್ ಬೋರ್ಡ್ ಸಿಗ್ನಲಲ್ಲಿ ಕಾಲ ಕಳೆದಿದ್ದಾರೆ. ಈ ಸಿಲ್ಕ್ ಬೋರ್ಡ್ ಸಿಗ್ನಲ್ನ ಅವಾಯ್ಡ್ ಮಾಡೋಕ್ಕೋಸ್ಕರನೇ ಈ BBMP ಅಥವಾ ಮೆಟ್ರೋದವ್ರು ಸೇರಿಬಿಟ್ಟು ಹೊಸ ಫ್ಲೈಓವರ್ನ ಮಾಡಿರೋವಂಥದ್ದು. ಸಿಲ್ಕ್ ಬೋರ್ಡ್ ಅಂತ ಏನಕ್ಕೆ ಹೆಸರಿದೆ ಅಂದರೆ ನೋಡಿ, ಇದೊಂದು ಆಫೀಸ್ ಇರೋಕ್ಕೋಸ್ಕರನೇ. ಸಿಲ್ಕ್ ಬೋರ್ಡ್ ಅಂತಂದರೆ ರೇಷ್ಮೆಯ ಮಂಡಳಿ ಇರೋವಂಥದ್ದು ಒಂದು ಕೇಂದ್ರ ಇದೆ. ಅಲ್ಲಿ ಸಿಲ್ಕ್ ಬೋರ್ಡ್ ಅಂದರೆ ಒಂದು ಆಫೀಸ್ ಇದೆ, ಸಿಲ್ಕಿಂದ ಒಂದು ಆಫೀಸ್ ಇದೆ, ಅದಕ್ಕೆ ಸಿಲ್ಕ್ ಬೋರ್ಡ್ ಅಂತ ಹೆಸರು ಬಂದಿದೆ. ಇದೇನಿದೆ ಇದು BTM ಲೇಔಟ್ನ ಮೆಟ್ರೋ ಸ್ಟೇಷನ್ ಇವಾಗ ನಾವಿರುವಂಥದ್ದು. ಏನು ನೋಡ್ತಾ ಇದ್ದೀರಾ ವೀಕ್ಷಕರೇ, ರೈಟ್ ಸೈಡಲ್ಲಿ ಕಾಣಿಸ್ತಾ ಇರುವಂಥದ್ದೇ ಡಬಲ್ ಡೆಕ್ಕರ್ ಫ್ಲೈಓವರ್. ಅದರಲ್ಲಿ ಬೆಂಗಳೂರಲ್ಲಿ ಪ್ರಪ್ರಥಮ ಬಾರಿಗೆ ಓಪನ್ ಆಗಿರುವಂತ ಡಬಲ್ ಡೆಕ್ಕರ್ ಫ್ಲೈಓವರ್. ಬರೋಣ, ಅದ್ರ ಮೇಲ್ಗಡೆಯಿಂದ ವಿಡಿಯೋ ಮಾಡೋಣ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ನೋಡೋಣ ಬನ್ನಿ ನಮ್ಮ ಡಬಲ್ ಡೆಕ್ಕರ್ ಫ್ಲೈಓವರ್, ನೋಡೋಣ ಬನ್ನಿ. ಇದೇನು ನೋಡ್ತಿದ್ದೀರಾ, ಇದು ಜಯದೇವ. ಈಗಿರೋ ಜಯದೇವಗೂ ಮೊದಲಿರೋ ಜಯದೇವಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಮೊದಲಿರೋ ಜಯದೇವ ಹೇಗಿತ್ತು, ಅದ್ರ ಫ್ಲೈಓವರ್ ಹೇಗಿತ್ತು ಅಂತ, ಓಲ್ಡ್ ಜಯದೇವ ಹೆಂಗಿತ್ತು ಅಂತ ನೋಡಿದರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಸೀದಾ ನಾವು ಜಯದೇವದಿಂದ ಬಂದಿದ್ದೀವಿ ನೋಡಿ. ಇದು ಡಬಲ್ ಡೆಕ್ಕರ್ ಫ್ಲೈಓವರ್ ಎಂಡ್ ಆಗೋ ಜಾಗ ಬಿಟ್ಟಿದೆ. ರೈಟ್ ಹೋದ್ರೆ ಜಯನಗರ ಕಡೆ ಹೋಗುತ್ತೆ, ರೈಟ್ ಹೋದರೆ ರಾಘವೇಂದ್ರ ಸ್ವಾಮಿ ಮಠ ಸರ್ಕಲಿಗೆ ಹೋಗುತ್ತೆ. ಏನು ನೋಡ್ತಾ ಇದ್ದೀರಾ ನೀವು? ಕಾತುರದಿಂದ ಕಾಯ್ತಿದ್ದಂಥ ದೃಶ್ಯ ಇವಾಗ ಬರ್ತಾ ಇದೆ ನೋಡಿ. ಇದೇ ಡಬಲ್ ಡೆಕ್ಕರ್ ಫ್ಲೈಓವರ್.
ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ನೋಡಿ ಸ್ಟ್ರೈಟ್ ಹೋದ್ರೆ KR ಎಲೆಕ್ಟ್ರಾನ್ ಸಿಟಿ ಅಂತ ಹಾಕಿದ್ದಾರೆ. ಹೆವಿ ವೆಹಿಕಲ್ಸ್ಗೆ ಎಂಟ್ರಿ ಇಲ್ಲ. ಬನ್ನಿ ಹೋಗೋಣ, ಡಬಲ್ ಡೆಕ್ಕರ್ ಫ್ಲೈಓವರ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಓಪನ್ ಆದ 3ನೇ ದಿನಕ್ಕೆ ನಾವು ಡಬಲ್ ಡೆಕ್ಕರ್ ಫ್ಲೈಓವರ್ನಲ್ಲಿ ಪಯಣ ಮಾಡ್ತಿದ್ದೇವೆ. ನೋಡ್ತಾ ಇದ್ದೀರಾ, ಇದೇ ಡಬಲ್ ಡೆಕ್ಕರ್ ಫ್ಲೈಓವರ್. ಓಪನ್ ಆದ 3ನೇ ದಿನಕ್ಕೆ ಡಬಲ್ ಡೆಕ್ಕರ್ ಫ್ಲೈಓವರಲ್ಲಿ ಹೋಗ್ತಿದ್ದೀವಿ. ಭಾಳ ಚೆನ್ನಾಗಿದೆ. ಹಿಂದೆ ಇರೋದು ಜಯದೇವ. ಈ ಡಬಲ್ ಡೆಕ್ಕರ್ ಫ್ಲೈಓವರ್ ಇಲ್ಲಿ ಹತ್ಕೊಂಡ್ರೆ ನಾವು ಒಂದು ಎಕ್ಸಿಟ್ HSR ಕಡೆ ಆಗ್ಬೋದು, ಇನ್ನೊಂದು ಎಕ್ಸಿಟು ಬೊಮ್ಮನಹಳ್ಳಿ ಕಡೆಯಿಂದ ಆಗ್ಬೋದು. ಈ ಸ್ಟ್ರೆಚ್ಚು ನನ್ನ ಪ್ರಕಾರ 3.5 ಅಂತ ಹೇಳ್ತಾರೆ, ಬಟ್ 3.5ಕ್ಕಿಂತ ಜಾಸ್ತಿ ಇದೆ ಇದು ಡಬಲ್ ಡೆಕ್ಕರ್ ಫ್ಲೈಓವರ್ ಕಿಲೋಮೀಟರ್ ರೇಂಜು. ನೋಡಿ, ಅಡಿಗಡೆ ರೋಡು, ರೋಡ್ ಮೇಲೆ ರೋಡು, ರೋಡ್ ಮೇಲ್ಗಡೆ ಮೆಟ್ರೋ. ಇಲ್ಲಿ ಕ್ಯಾಮ್ರಾ ಬರೈಟವರಲ್ಲಿ ಕ್ಯಾಮ್ರಾ ಅಲ್ಲ ಕೆಳಗಡೆ ರೋಡ್ ಲೈಟ್ ಅದು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಏಷ್ಯಾದಲ್ಲೇ ಅತಿ ಎತ್ತರದಲ್ಲಿರುವಂತಹ ಮೆಟ್ರೋ ಸ್ಟೇಷನ್ ಅಂತ ಯಾವುದು ಅಂತಂದರೆ ಅದು ಜಯದೇವ ಮೆಟ್ರೋ ಸ್ಟೇಷನ್ನು. ನೀವು ನೋಡ್ಬೋದು, ಈ ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಇದೇ ಏಷ್ಯಾದ ಅತಿ ಎತ್ತರವಾದಂತಹ ಮೆಟ್ರೋ ಸ್ಟೇಷನ್ನು, ಜಯನಗರ ಮೆಟ್ರೋ ಸ್ಟೇಷನ್ನು. ಜಯನಗರ ಅಂತೀನಿ, ಸಾರಿ, ಜಯದೇವ ಮೆಟ್ರೋ ಸ್ಟೇಷನ್ನು. ಮೊದಲು ಜಯದೇವ ನೋಡಿದರೆ ಹೆಂಗಿತ್ತು, ಇವಾಗಿರೋ ಜಯದೇವ ಸರ್ಕಲ್ ನೋಡಿದರೆ ಹೆಂಗಿದೆ ಅಂದರೆ ಇದರಲ್ಲೇ ಗೊತ್ತಾಗುತ್ತೆ. ನೋಡಿ, ಇದೇ ಏಷ್ಯಾದ ಅತ್ಯಂತ ಎತ್ತರವಾದ ಮೆಟ್ರೋ ನಿಲ್ದಾಣ. ಈ ಥರ ಡಬಲ್ ಡೆಕ್ಕರ್ ಫ್ಲೈಓವರ್ ಕಾನ್ಸೆಪ್ಟ್ ಏನಿದೆ, ನನ್ನ ಪ್ರಕಾರ ಸಿಲ್ಕೋಡಿಂದ ಮುಂದೆ ಹೆಬ್ಬಳಕ್ಕೆ ಹೋಗೋ ಸ್ಟ್ರೆಚ್ಚಲ್ಲೂ ಮಾಡಿದರೆ ಇನ್ನಷ್ಟು ಟ್ರಾಫಿಕ್ ಕಮ್ಮಿ ಆಗ್ತಿತ್ತು ಅನ್ನೋದು ಎಲ್ಲರ ಅಭಿಪ್ರಾಯ. ಏನು ಮಾಡೋದು, ಆಲ್ರೆಡಿ ಮೆಟ್ರೋ ಸ್ಟಾರ್ಟ್ ಮಾಡಿದ್ದಾರೆ. ಡಬಲ್ ಡೆಕ್ಕರ್ ಕಾನ್ಸೆಪ್ಟು ಕಾಣಿಸ್ತಾ ಇಲ್ಲ, ಮಾಡೋಕ್ಕಾಗೋದಿಲ್ಲ ಅಂತ ಅನಿಸುತ್ತೆ. ಬಟ್ಟು ಈ ಥರ ಫ್ಲೈಓವರ್ಗಳ ವ್ಯವಸ್ಥೆ ಬೆಂಗಳೂರಿನಲ್ಲಿ ಮಾಡೋದ್ರಿಂದ ಅತಿ ಹೆಚ್ಚು ಟ್ರಾಫಿಕ್ ಕಮ್ಮಿ ಆಗುತ್ತೆ ಅನ್ನೋದು ಪ್ರತಿಯೊಬ್ಬರ ಅಭಿಪ್ರಾಯವಾಗಿರುತ್ತೆ. ಇದನ್ನು ಸರ್ಕಾರ ಗಮನ ತಗೋಬೇಕು. ನಾನು ನೋಡಿದಂತೆ ಈ ಮೇಲ್ಸುತ್ತುವಲ್ಲಿ ಯಾವುದೇ ಸ್ಪೀಡ್ ಲಿಮಿಟಿನ ಬೋರ್ಡ್ಗಳು ಕಾಣಿಸಿಲ್ಲ ಇದುವರೆಗೂ. ಮುಂದೆ ನೋಡೋಣ, ಕಾಣಿಸಿದ್ರು ಕಾಣಿಸ್ಬೋದು, ಹೇಳೋಕ್ಕಾಗಲ್ಲ. ತಪ್ಪು ಮಾಹಿತಿ ಕೊಡೋದು ತಪ್ಪಾಗ್ಬಿಡುತ್ತೆ. ಎಷ್ಟು 40 km/h ಏನೋ ಹಾಕಿದ್ದಾರೆ ಇಲ್ಲಿ ಮುಂದೆ. ಹೌದು, ಈ ಮೇಲ್ಸೇತುವೆ ಮೇಲ್ಗಡೆ ಏನು ಅಂದರೆ 40 km/h ಹೋಗಬೇಕು. ನಮ್ಮ ಗಾಡಿನೂ ಅಷ್ಟೇ <14 ಇದೆ. ನೋಡಿ, ಇಲ್ಲಿ ಹಾಕಿದ್ದಾರೆ 40 km/h ಹೋಗಬೇಕು. ಆದರೆ ನಮ್ಮ ಜನಗಳು 40 ಅಲ್ಲ 120 km ಸ್ಪೀಡಲ್ಲೇ ಹೋಗೋದು. ಇಲ್ಲೆಲ್ಲ ಇಂಥ ರಸ್ತೆ ಬೆಂಗಳೂರಲ್ಲಿ ಸಿಕ್ತು ಅಂದರೆ ಯಾರೂ ಬಿಡಲ್ಲ. ಆದರೆ ಯಾರೆಲ್ಲ ಪ್ರಯಾಣ ಮಾಡ್ತೀರೋ ಅವರು ದಯವಿಟ್ಟು ಸೇಫ್ಟಿಯಾಗಿ ಪ್ರಯಾಣ ಮಾಡಿ ಅಂತ ಕೇಳ್ತೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಈ ಫ್ಲೈಓವರ್ ಮೇಲ್ಗಡೆ ಹೋಗ್ತಿದ್ರೆ ನಾವು ಎಲ್ಲೂ ಹೋಗ್ತಿದ್ದೀವಿ, ಕೆಳಗಡೆ ಯಾವ ಏರಿಯಾ ಇದೆ ಅಂತಲೇ ಗೊತ್ತಾಗ್ತಿಲ್ಲ. ಇವಾಗ ಆಲ್ಮೋಸ್ಟ್ ನಾವು BTM ಹತ್ರ ಬಂದಿದ್ದೀವಿ. ಬಟ್ ನಾರ್ಮಲ್ಲು ಈ ಫ್ಲೈಓವರ್ ಓಪನ್ ಆಗೋದಕ್ಕಿಂತ BTM ಸಿಗ್ನಲಿಗೆ ಬರಬೇಕು ಅಂದರೆ ರಾಘವೇಂದ್ರ ಸ್ವಾಮಿ ಮಠದಿಂದ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ತೊಗೊಳೋದು. ಸಿಲ್ಕ್ಪುಡ್ ಫ್ಲೈಓವರ್ ದಾಟಲಿಕ್ಕೆ ನಮಗೆ ಒಂದು ಮುಕ್ಕಾಲು ಗಂಟೆ ಬೇಕಾಗಿರೋದು, ಅಷ್ಟು ಜಾಮ್ ಇರೋವಂಥದ್ದು. ಈ ಫ್ಲೈಓವರ್ ಆದ್ಮೇಲೆ ನಿರರ್ಗಳವಾಗಿ ಹೋಗ್ತಾ ಇದ್ದೀವಿ ನಾವು, ಯಾವುದೇ ತೊಂದರೆ ತಾಪತ್ರೆ ಇಲ್ದಾಗೆ ಹೋಗ್ತಾ ಇದ್ದೀವಿ. ಕೇವಲ 5 ನಿಮಿಷದಲ್ಲಿ ನಾವು ರಾಘವೇಂದ್ರ ಸ್ವಾಮಿ ಮಠದಿಂದ ಸಿಲ್ಕ್ಪುಡ್ ತನಕ ಬಂದಿದ್ದೀವಿ. ಆವಾಗ ಅಟ್ಲೀಸ್ಟ್ ಒಂದು ಮುಕ್ಕಾಲು ಗಂಟೆ ತಗೊಳ್ತಿತ್ತು ರಾಘವೇಂದ್ರ ಸ್ವಾಮಿ ಮಠದಿಂದ ಸಿಲ್ಕ್ಪುಡ್ ಕಡೆ ಬರಲಿಕ್ಕೆ. ಇದೇನು ಸ್ಟೇಷನ್ ಕಾಣಿಸ್ತಿದೆ, ಇದು ಸಿಲ್ಕ್ಪುಡ್ ಮೆಟ್ರೋ ಸ್ಟೇಷನ್ನು. ಈ ಫ್ಲೈಓವರ್ ಆದಮೇಲೆ ತುಂಬ ಉಪಯುಕ್ತವಾಗಿದೆ. ಲೆಫ್ಟ್ ತಗೊಂಡ್ರೆ ನಾವು HSR ಕಡೆ ಹೋಗ್ತೀವಿ, ಸ್ಟ್ರೈಟ್ ಹೋದ್ರೆ ಬೊಮ್ಮನಹಳ್ಳಿ ಕಡೆ ಹೋಗ್ತೀವಿ. ನಾವು ಲೆಫ್ಟ್ ತಗೋಬಾರ್ದು, ನಮ್ಮ ಮನೆ ಇರೋದು ಬೊಮ್ಮನಹಳ್ಳಿ ಕಡೆ, ಹಂಗಾಗಿ ಸ್ಟ್ರೈಟ್ ತಗೊತೀವಿ. ಲೆಫ್ಟ್ ತಗೊಂಡ್ರೆ HSR ಹೆಬ್ಬಾಳ ರೂಟ್ ಹೋಗುತ್ತೆ, ರಿಂಗ್ ರೋಡು. ಸ್ಟ್ರೈಟ್ ಹೋದ್ರೆ ಬೊಮ್ಮನಹಳ್ಳಿ. ನೋಡಿ, ಇದು ಏನಿದೆ HSR ಕಡೆ ಹೋಗುವಂಥ ಮಾರ್ಗ, ಇದೇನಿದೆ ಇದು ಬೊಮ್ಮನಹಳ್ಳಿ ಕಡೆ ಹೋಗುವಂಥ ಮಾರ್ಗ. ನೋಡಿ, ಇದು ಕೆಳಗಡೆ ಇರೋದ್ರೆ ಸಿಲ್ಕ್ಪುಡ್ ಸಿಗ್ನಲ್. ಈ ಫ್ಲೈಓವರ್ ಆಗಿರೋದು ಮಾತ್ರ ಬಹಳ ಉಪಯೋಗವಾಗಿದೆ ಮಾತ್ರ. ಈ ಥರನೂ ಒಂದು ಫ್ಲೈಓವರ್ ಮಾಡ್ಬೋದು ಅಂತ ಜನಗಳಿಗೆ ತೋರಿಸ್ಕೊಟ್ಟಿದ್ದ ಅಂತ ನಮ್ಮ ಸರ್ಕಾರ, ಹಳೆ ಸರ್ಕಾರ ಇರ್ಬೋದು ಹೊಸ ಸರ್ಕಾರ ಇರ್ಬೋದು, ಎರಡಕ್ಕೂ ಧನ್ಯವಾದಗಳು ನನ್ನ ಕಡೆಯಿಂದ. ಗೊತ್ತಿದ್ದಂಗೆ ಡಬಲ್ ಡೆಕ್ಕರ್ ಫ್ಲೈಓವರು ಭಾಳ ಬೇಗ ಕೆಲಸನ ಮುಗಿಸಿದಾರೆ ಮಾತ್ರ. ನಾನು ನೋಡಿದಾಗ ಒಂದು 3-4 ವರ್ಷದೊಳಗೆ ಈ ಫ್ಲೈಓವರ್ನ ಕಂಪ್ಲೀಟ್ ಮಾಡಿದ್ದಾರೆ. ಅಂದರೆ ನಮ್ಮ ಕರ್ನಾಟಕದಲ್ಲಿ ಭಾಳ ಬೇಗ ಅಂದರೆ 3-4 ವರ್ಷ. 3-4 ವರ್ಷದೊಳಗಡೆ ಈ ಫ್ಲೈಓವರ್ನ ಕೆಲಸ ಮುಗಿಸಿದಾರೆ ಮಾತ್ರ. ಭಾಳ ಖುಷಿಯ ಸಂಗತಿ. ಬಜೆಟ್ ಎಲ್ಲ ಕೇಳಬೇಡಿ, ನಂಗೆ ಬಜೆಟ್ ಎಲ್ಲ ಗೊತ್ತಿಲ್ಲ, ಗೌರ್ಮೆಂಟರ ಹತ್ರ ಕೇಳಬೇಕು ಅದನ್ನೆಲ್ಲ. ಬಟ್ ನಂಗೆ ಗೊತ್ತಿರೋಂಗೆ ಒಂದು 3-4 ಕಿಲೋಮೀಟರ್ ಇರುವಂಥ ಉದ್ದದ ಫ್ಲೈಓವರ್ ಇದು. ಒಂದು 3 ವರ್ಷದೊಳಗಡೆ ಈ ಫ್ಲೈಓವರ್ನ ಮುಗಿಸಿದ್ದಾರೆ. ಬೆಂಗಳೂರಿನ ಡಬಲ್ ಡೆಕ್ಕರ್ ಫ್ಲೈಓವರ್ನ ತೋರಿಸುವಂಥ ಕೆಲಸ ಮಾಡಿದ್ದೀನಿ.
ಯಾರಿಗೆಲ್ಲ ಡಬಲ್ ಡೆಕ್ಕರ್ ಫ್ಲೈಓವರ್ ಇಷ್ಟ ಆಗಿದೆ ಕಮೆಂಟ್ ಮಾಡಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಮಿಡ್ಲ್ ಕ್ಲಾಸ್ ಹುಡುಗ. ಜೈ ಹಿಂದ್, ಜೈ ಕರ್ನಾಟಕ.